ಸಾರಿಗೆ ಮುಷ್ಕರವನ್ನ ಮುಂದೂಡಿಕೆಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. PIL ಹೋಗಿದ್ರು ಅಂತ ಕಾಣಿಸುತ್ತೆ. ಸಾರಿಗೆ ಮುಷ್ಕರವನ್ನ ಮುಂದೂಡಿಕೆಗೆ ಈಗ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈಗ ಮುಷ್ಕರವನ್ನ ಮಾಡಕ್ಕೆ ಹೋಗಬೇಡಿ, ನೀವು ಮುಂದೂಡಿ ಅಂತ ಹೇಳಿ ನಾಳೆ ಸಾರಿಗೆ ಮುಷ್ಕರವನ್ನ ಮಾಡಕೂಡದು ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈಗ ಹಾಗಾಗಿ ಒಂಥರ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಂಗಾಗಿದೆ ಈಗ ಸಾರಿಗೆ ಮುಷ್ಕರರು. ಒಂದ್ ಕಡೆಗೆ ಕರೆ ಕೊಟ್ಟಿದ್ದಾರೆ, ನಾಳೆ ಎಲ್ಲ ಕೂಡ ಬಂದ್ ಅಂತ ಹೇಳಿ 1,15,000 ಎಲ್ಲ ಕಾರ್ಮಿಕರು ಈಗ ಹೋರಾಟವನ್ನ ಮಾಡಿ ಅಂತೇಳಿ. ಸೊ ಹೈಕೋರ್ಟ್ ಈಗ ಸೂಚನೆಯನ್ನ ಕೊಡ್ತಾ ಇದೆ, ಯಾವ ಕಾರಣಕ್ಕೂ ಕೂಡ ಸಾರಿಗೆ ಮುಷ್ಕರವನ್ನ ಮಾಡಬೇಡಿ, ನೀವು ಮುಂದೂಡಿ ಅಂತ ಹೇಳಿದ್ದಾರೆ. ನಾಳೆ ಮಾಡಕೂಡದು ಅಂತ ಹೇಳಿ ಮುಂದೂಡಿ ಅಂತ ಹೇಳಿದ್ದಾರೆ, ಮಾಡಲೇಬೇಡಿ ಅಂತ ಹೇಳಿಲ್ಲ ಅವರು, ಮುಂದೂಡಿ ಅಂತ ಹೇಳಿದ್ದಾರೆ. ಸೊ ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ. ಈಗ ಸಾರಿಗೆ ಹೋರಾಟಗಾರರು ಏನು ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ನೌಕರರಿಗೆ ಯಾವ ರೀತಿಯಾಗಿ ಸೂಚನೆಯನ್ನು ಕೊಡ್ತಾರೆ ಸಾರಿಗೆ ನೌಕರರಿಗೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಈ ಸಂಘಟನೆಗಳ ಮುಖಂಡರು ಈಗ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ. ಬಟ್ ಮುಖ್ಯಮಂತ್ರಿಗಳು ಮಾತ್ರ ಸ್ಟ್ರೇಟ್ ಆಗಿ ಹೇಳಿದ್ದಾರೆ, ವೇತನ ಪರಿಷ್ಕರಣೆ ಈಗಿಲ್ಲ, ಸೆಷನ್ ಮುಗಿದ ನಂತರ ಮಾತಾಡ್ತೀನಿ ಅಂತ ಹೇಳಿ. ಇನ್ನೊಂದು ಕಡೆಗೆ ಹಿಂಬಾಕಿಯನ್ನು ಉಳಿದಿರುವಂಥ 38 ತಿಂಗಳದ್ದಿದೆ, ಅದನ್ನು ಈಗ ಕೊಡೋದಿಲ್ಲ, ಬರೀ 14 ತಿಂಗಳದ್ದು ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾವುದನ್ನು ಕೂಡ ಒಪ್ಕೊಳ್ಳಾರ್ದೇನೆ ಪ್ರತಿಭಟನೆಯನ್ನು ಮಾಡಕ್ಕೆ ಮುಂದಾಗಿದ್ರು. 2 ದಿನ ಅವಕಾಶವನ್ನು ಸಾರಿಗೆ ಇಲಾಖೆ ಕೋರಿದೆ. 2 ದಿನ ಅವಕಾಶವನ್ನು ಸಾರಿಗೆ ಮುಷ್ಕರ ಮುಂದೂಡಿಕೆಗೆ ಹೈಕೋರ್ಟ್ ಈಗ ಸೂಚನೆಯನ್ನು ನೀಡಿದೆ. ಸಾರಿಗೆ ಇಲಾಖೆ 2 ದಿನ ಟೈಮ್ ಕೊಡಿ ಅಂತ ಕೇಳಿದೆ. ಸೊ ಹಾಗಾಗಿ ಈಗ ಆ ನಿಟ್ಟಿನಲ್ಲಿ ಏನು ಮಾಡುತ್ತೆ ಅನ್ನೋದನ್ನು ನೋಡಬೇಕೀಗ. ಸಂಘಟನೆಗಳ ಮುಖಂಡರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತೇಳಿ. ನೌಕರರ ಬೇಡಿಕೆ ಈಡೇರಿಕೆಗೆ ಕಾಲಾವಕಾಶವನ್ನು ಸರ್ಕಾರ ಕೇಳಿತ್ತು, 2 ದಿನ ಅವಕಾಶವನ್ನು ಸಾರಿಗೆ ಇಲಾಖೆ ಕೇಳಿತ್ತು. ಸೊ ಈ ನಿಟ್ಟಿನಲ್ಲಿ ಈಗ CM ಸಭೆ ಕೂಡ ನಡೆಸಿದ್ದಾರೆ ಇವತ್ತಷ್ಟೇ. ಇದೆಲ್ಲವೂ ಕೂಡ ಹೈಕೋರ್ಟ್ನಲ್ಲಿ ಆಗಿರುವಂಥ ವಾದಗಳು. 1 ದಿನದ ಮಟ್ಟಿಗೆ ಮುಂದೂಡಿ ಅಂತ ಹೈಕೋರ್ಟ್ ಈಗ ಸೂಚನೆಯನ್ನು ಕೊಟ್ಟಿದೆ. 1 ದಿನ ಮಟ್ಟಿಗೆ ಅಷ್ಟೇ ಸಾರಿಗೆ ಮುಷ್ಕರ ಮುಂದೂಡಿಕೆಗೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಕಾರಣ ಅವರೇನು ಡಿಸಿಷನ್ ತೆಗೆದುಕೊಂಡು ಬರ್ತಾರಂತೆ, ಹಾಗಾಗಿ ನೀವು ಯಾವುದು ಕೂಡ ಮುಷ್ಕರವನ್ನು ಮಾಡಬೇಡಿ ಅಂತ ಈಗ ಹೈಕೋರ್ಟ್ ಹೇಳ್ತಾ ಇದೆ. ಅಟ್ಲೀಸ್ಟ್ 1 ದಿನಕ್ಕೆ ಮುಷ್ಕರವನ್ನು ಮುಂದೂಡಿ ಅಂತ ಹೇಳಿದ್ದಾರೆ. 1 ದಿನಕ್ಕೆ ಮುಂದೂಡಿಕೆಯನ್ನು ಮಾಡಬಹುದು, ಕಾರಣ ಕೋರ್ಟ್ಗೆ ಗೌರವವನ್ನು ಕೊಡಬೇಕಾಗಿರೋದ್ರಿಂದ, ಸಾರಿಗೆ ಇಲಾಖೆ ಅವಕಾಶವನ್ನು ಕೇಳಿರೋದ್ರಿಂದ 1 ದಿನದ ಸಮಯಾವಕಾಶವನ್ನು ಕೊಡಬಹುದು. ಇಷ್ಟು ದಿನಾನೇ ಕಾದಿದ್ದಾರಂತೆ, 1 ದಿನ ಕಾಯಕ್ಕೆ ಏನು. ಸೊ ಇವತ್ತು CM ಕೂಡ ಸಭೆ ಮಾಡಿದ್ದಾರೆ, ನಮಗೊಂದು ಟೈಮ್ ಕೊಡಿ, ನಾವು ಇದಕ್ಕೆ ಏನಾದರೂ ಬರ್ತೀವಿ ಕನ್ಕ್ಲೂಷನಿಗೆ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾಗಿ 1 ದಿನದ ಮಟ್ಟಿಗೆ ನೀವು ನಿಮ್ಮ ಮುಷ್ಕರವನ್ನು ಮುಂದೂಡಿ ಅಂತ ಹೈಕೋರ್ಟ್ ಈಗ ಸೂಚನೆಯನ್ನು ಕೊಟ್ಟಿದೆ. ನಾಳೆ ಯಾವುದೇ ರೀತಿಯಾಗಿ ಸಾರಿಗೆ ಮುಷ್ಕರವನ್ನು ಮಾಡಕೂಡದು ಅಂತ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಈಗ ಬೇರೆ ಆಪ್ಷನ್ ಇಲ್ಲ ಸಾರಿಗೆ ಸಂಘಟನೆಗಳ ಮುಖಂಡರಿಗೆ. 1 ದಿನದ ಮಟ್ಟಿಗೆ ಮುಂದೂಡಿಕೆಯನ್ನು ಮಾಡಲೇಬೇಕಾಗತ್ತೆ. 2 ದಿನದ ಅವಕಾಶವನ್ನು ಸಾರಿಗೆ ಇಲಾಖೆ ಕೇಳಿತ್ತು, ಬಟ್ 1 ದಿನಕ್ಕೆ ಮಾತ್ರ ಹೇಳಿದ್ದಾರೆ. ಇವತ್ತಷ್ಟೇ CM ಕೂಡ ಸಭೆ ಮಾಡಿದ್ದಾರೆ, ನಾವೆಲ್ಲವೂ ಕೂಡ ತೀರ್ಮಾನ ತೆಗೆದುಕೊಂಡು ಕನ್ಕ್ಲೂಷನಿಗೆ ಬರ್ತೀವಿ, ಹಾಗಾಗಿ ಮುಷ್ಕರವನ್ನು ಮುಂದೂಡಿಕೆ ಮಾಡಕ್ಕೆ ಹೇಳಿ ಅಂತ ಕೇಳ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಈಗ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. 1 ದಿನದ ಮಟ್ಟಿಗೆ ನಿಮ್ಮ ಮುಷ್ಕರವನ್ನು ಮುಂದೂಡಿ ಅಂತ ಹೇಳಿದೆ. ಸೊ ಹಾಗಾಗಿ ನಾಳೆಗೆ ನಡಿಬೇಕಾಗಿರುವಂಥ ಮುಷ್ಕರ ನಾಡಿದ್ದಕ್ಕೆ ಹೋಗುತ್ತಾ ಅಥವಾ ಹೈಕೋರ್ಟ್ ಕೊಟ್ಟಂಥ ಸೂಚನೆಯನ್ನು ಕೂಡ ಮೀರಿ ನಾಳೆ ಮುಷ್ಕರವನ್ನು ಮಾಡ್ತಾರಾ? ಮಾಡಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಜಾಣತನದ ನಡೆಯನ್ನು ತಗೊಳ್ಳೇಬೇಕು ಅನ್ನೋದಾದರೆ, ಈ ವಿಚಾರದಲ್ಲಿ ಜಾಣತನದ ನಡೆಯನ್ನು ತಗೊಳ್ಳೇಬೇಕು ಅನ್ನೋದಾದರೆ 1 ದಿನಕ್ಕೆ ಮುಂದೂಡಿಕೆಯನ್ನು ಮಾಡೋದು ಸೂಕ್ತ ಅಂತ ಅನಿಸುತ್ತೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಹೈಕೋರ್ಟ್ ಇವತ್ತು ಸೂಚನೆಯನ್ನು ಯಾರು PIL ಹೋಗಿದ್ದು ಅಥವಾ ಸಾರಿಗೆ ಇಲಾಖೆನೇ ಹೋಗಿತ್ತಾ, ಹೈಕೋರ್ಟ್ ಮೆಟ್ಲೇರಿತ್ತಾ, ಏನು ಅಂತ? ಅರುಣ್, ನಾಳೆಯಿಂದ KSRTC ಮತ್ತೆ BMTC ಬಂದ್ ಏನಿದೆ ಅದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಹಿರಿಯ ವಕೀಲ ಅಮೃತೇಶ್ PIL ಅನ್ನ ಸಲ್ಲಿಕೆ ಮಾಡ್ಕೊಂಡಿದ್ರು. ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸಬೇಕು, ಸಾರ್ವಜನಿಕ ತೊಂದರೆ ಆಗದಂತೆ ಎಚ್ಚರಿಕೆಯನ್ನ ವಹಿಸೋದಕ್ಕೆ ಸರ್ಕಾರಕ್ಕೆ ಸೂಕ್ತ ನಿರ್ದೇಶನವನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಈ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಂಡಂತಹ ಹೈಕೋರ್ಟ್ ಇವತ್ತು CM ಸಭೆ ನಡೆಸ್ತಿದಾರಲ್ಲ ಅನ್ನೋ ಮಟ್ಟಿಗೆ ಸಾರಿಗೆ ಪರ ವಕೀಲರನ್ನ ಪ್ರಶ್ನೆ ಮಾಡುವ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ 1 ದಿನಕ್ಕೆ ಮಾತ್ರ ಸಾರಿಗೆ ಮುಷ್ಕರವನ್ನ ಮುಂದೂಡುವಂತೆ ನಿರ್ದೇಶಿಸಲಾಗುವುದು ಅನ್ನೋ ಮಟ್ಟಿಗೆ ಹೈಕೋರ್ಟ್ ಕೂಡ ಆರಂಭದಲ್ಲಿ ಅಭಿಪ್ರಾಯವನ್ನ ಸಹ ವ್ಯಕ್ತಪಡಿಸಿತು. ಅದಕ್ಕೆ ಸರ್ಕಾರಿ ಪರ ವಕೀಲರು 2020ರಲ್ಲೇ ವೇತನ ಪರಿಷ್ಕರಣೆ ಆಗ್ಬೇಕಿತ್ತು, ಕೋವಿಡ್ ನಿಂದ ಆನಂತರ ಪರಿಷ್ಕರಣೆ ನಡೆದಿಲ್ಲ, ಮುಖ್ಯಮಂತ್ರಿಗಳ ಜೊತೆ ಸಭೆ ನಡೀತಿದೆ, ಸಂಘಟನೆಗಳು ಸಾರಿಗೆ ಸೇವೆಗೆ ಮುಷ್ಕರಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು, ಹೀಗಾಗಿಯೇ ಈ ಕೊನೆಯ ಕ್ಷಣದಲ್ಲಿ ಈ ರೀತಿಯಾದಂತಹ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಆದ್ರೆ ಈ ಮುಖ್ಯಮಂತ್ರಿಗಳ ಬೇಡಿಕೆ ಈಡೇರಿಕೆ ಏನಾದ್ರು ನಡೆದ್ರೆ ಸಭೆಯಲ್ಲಿ ನಾವು ಬಂದ
ಸಂಸದನ ನಡೆಸೋದಿಲ್ಲ ಅನ್ನೋ ಮಟ್ಟಿಗೆ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಕೂಡ ಮಾಡಿದ್ರು. ಅದಾದ ಬಳಿಕ ವಿಚಾರಣೆ ಹೈಕೋರ್ಟ್ ನಲ್ಲಿ ನಡೆಯೋದಿದೆ. ಇನ್ನು ಕೂಡ ಇಲ್ಲಿ ನಡೆದಂತಹ ವಿಚಾರವನ್ನ ಸಭೆಯಲ್ಲಿ ಏನಾಗುತ್ತೆ ಅದನ್ನ ಕೂಡ ತಿಳಿಸ್ಕೊಳ್ಬೇಕಾಗುತ್ತೆ ಅನ್ನೋ ಮಟ್ಟಿಗೆ ಕೋರ್ಟ್ ನಲ್ಲಿ ಒಂದಷ್ಟು ಅಭಿಪ್ರಾಯಗಳು ಕೂಡ ವ್ಯಕ್ತವಾದವು. ಇಲ್ಲಿ ಅರ್ಜಿದಾರರ ಪರ ದೀಕ್ಷಾ ಅಮೃತೇಶ್ ಅವರು ವಾದವನ್ನ ಮಾಡಿದಂತಹ ಸಂದರ್ಭದಲ್ಲಿ ಜುಲೈ 4ನೇ ತಾರೀಕಿನವರೆಗೂ ಕೂಡ ಎಲ್ಲ ಅಗತ್ಯ ಸೇವೆಗಳನ್ನ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಎಸ್ಮಾವನ್ನ ಜಾರಿಗೊಳಿಸಿದೆ. ಸಿಎಂ ಸಭೆ ಕರೆದಿದ್ದಾರೆ. ಚರ್ಚೆ ಪ್ರಗತಿಯಲ್ಲಿದೆ. ಸಾರಿಗೆ ಇಲಾಖೆ ಕರೋನಾ ಸಂದರ್ಭದಲ್ಲಿ ಹಲವು ಕಷ್ಟಕರ ಸಂದರ್ಭಗಳಲ್ಲಿ ಕೆಲಸವನ್ನ ನಿರ್ವಹಿಸಿದೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಯಾರನ್ನು ಆ ಒಂದು ಸೇವೆ ಈ ಸವಲತ್ತುಗಳನ್ನ ನೀಡಬೇಕಾದಂತದ್ದನ್ನ ಮುಂದೂಡ್ತಾ ಬಂದಿದೆ. ಕೆಲವರನ್ನ ಸೇವೆಗೆಯಿಂದ ಹೊರಗಡೆ ತೆಗೆದಿದ್ದಾರೆ. ಆದ್ರೂ ಕೂಡ ಅವ್ರನ್ನ ಇನ್ನು ಪುನಃ ನೇಮಕ ಮಾಡ್ಕೊಂಡಿಲ್ಲ. ಹೀಗಾಗಿ ಇದನ್ನ ನ್ಯಾಯಪೀಠ ಗಮನಿಸಬೇಕು. ಈ ವಿಚಾರವಾಗಿ ಒಂದಷ್ಟು ಸರ್ಕಾರಕ್ಕೆ ಸೂಕ್ತ ನಿರ್ದೇಶನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಹೈಕೋರ್ಟ್ ನಲ್ಲಿ ಆ ಒಂದು ವಿಚಾರಣೆ ಏನಿದೆ ಅದು ಮುಂದುವರಿತಿರೋದು. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.